ಧಾರ್ಮಿಕವಾಗಿ ಎಷ್ಟು ಜನರು ಪ್ರಾರ್ಥಿಸ್ತೀರಿ? ಧಾರ್ಮಿಕವಾಗಿ ಎಷ್ಟು ಜನರು ಪ್ರೀತಿ ಮಾಡ್ತೀರಿ? ಕ್ರಿಸ್ತನೆಂದು ಅರಿತು ಎಷ್ಟು ಜನರು ಪ್ರೀತಿ ಮಾಡ್ತಾರೆ? ಧಾರ್ಮಿಕ ಕ್ರೈಸ್ತತ್ವ ಅಂದ್ರೆ, ಧಾರ್ಮಿಕವಾಗಿ ಅಂದ್ರೆ ನಾನು ಪ್ರಾರ್ಥನೆ ಮಾಡ್ತೇನೆ, ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತೇನೆ, ಭಾನುವಾರ ಬಂದು ಕಾಣಿಕೆ ಕೊಡ್ತೇನೆ. ಧಾರ್ಮಿಕವಾದ ಕ್ರೈಸ್ತತ್ವ ಧಾರ್ಮಿಕ ಪದ್ಧತಿಗಳಿಗೆ, ಧಾರ್ಮಿಕ ವಿಷಯಗಳಿಗೆ ಮಾತ್ರ ಸೀಮಿತ. ಆದ್ರೆ ಕ್ರಿಸ್ತನನ್ನ ಪ್ರೀತಿಸೋದಿದೆಯಲ್ಲ, ಅದು ಅದ್ಭುತವಾದದ್ದು. ಅದು ಎಲ್ಲದಕ್ಕಿಂತ ಮೀರಿರುವಂತದ್ದು, ಎಲ್ಲಾ ಸಂಗತಿಗಳನ್ನ ಮೀರಿರುವಂತ ಕಾರ್ಯ. ಹಾಗಾದ್ರೆ ನೀವು ಯಾವುದಕ್ಕೆ ಸೀಮಿತವಾಗಿದೆ? ಧರ್ಮಕ್ಕೆ ಸೀಮಿತವಾಗಿದ್ದೀರೋ ಇಲ್ಲ ಕ್ರಿಸ್ತನಿಗೆ ಸೀಮಿತವಾಗಿದ್ದೀರೋ? ಎಷ್ಟು ಜನರು ನೀವು ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತೀರಿ? ಅಲ್ಲ, ನೀವು ಎಷ್ಟು ಜನ ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತೀರಿ? ಓಕೆ, ಎಲ್ಲರೂ ಪ್ರೀತಿಸ್ತೀರಿ, ವೆರಿ ಗುಡ್. ಪ್ರೀತಿಸಿದರೆ ಅದರ ಅರ್ಥ ಕ್ರಿಸ್ತನನ್ನ ಅಪಾರವಾದ ಮಟ್ಟಕ್ಕೆ ಪ್ರೀತಿಸಿ, ಕ್ರಿಸ್ತನನ್ನ ಉತ್ತಮವಾದ ರೀತಿಯಲ್ಲಿ ಪ್ರೀತಿಸಿದರೆ ಗುರುತು ಕ್ರಿಸ್ತನನ್ನ ಗೌರವಿಸ್ತಾರೆ. ಪ್ರೀತಿ ಅಂದ್ರೆ ಏನು? ಗೌರವಿಸ್ತಾರೆ. ಎಷ್ಟು ಜನರು ದೇವರನ್ನ ಗೌರವಿಸ್ತಾರೆ? ಎಲ್ಲರೂ ಕೈ ಎತ್ತಾರೆ. ಎಷ್ಟು ಜನ ಪ್ರೀತಿ ಮಾಡ್ತೀವಿ? ಎಲ್ಲರೂ ಕೈ ಎತ್ತಾರೆ. ಹಾಗಾದ್ರೆ ದೇವರನ್ನ ಭಾನುವಾರ ಪ್ರೀತಿಸೋದಂದ್ರೆ ಅರ್ಥ ಏನು? ಗೌರವ ಕೊಡೋದಂದ್ರೆ ಅರ್ಥ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ಗಾಡ್? ದೇವರ ಬಗ್ಗೆ ಗೌರವ ಅಂದ್ರೆ ಏನಂಗಾದ್ರೆ, ಈಗ ಎಷ್ಟು ಜನರು ಕೆಲಸ ಮಾಡ್ತೀರಿ? ಕೆಲಸಕ್ಕೆ ಎಷ್ಟು ಜನ ಹೋಗ್ತೀರಿ? ಎಷ್ಟು ಗಂಟೆ ಕೆಲಸಕ್ಕೆ ಹೋಗ್ತೀರಿ? ಕೆಲಸ ಎಷ್ಟು ಗಂಟೆಗೆ? 9 ಗಂಟೆಗೆ. 9 ಗಂಟೆಗೆ ಎಷ್ಟು ಜನ ಹಾಜರಿರ್ತೀರಿ ಭಾನುವಾರ? ಪಂಚ ಎಷ್ಟು ಜನ? 9 ಗಂಟೆ ಕೆಲಸ ಇದ್ರೆ ಎಲ್ಲರೂ 11 ಗಂಟೆಗೆ, ರಾಣಿ ರಾಜಂತರ 11 ಗಂಟೆಗೆ ಹೋಗ್ತೀರಾ ಅಂತ ಅರ್ಥ ಆಯ್ತು. ಎಷ್ಟು ಗಂಟೆಗೆ? ಈಗ 9 ಗಂಟೆ ಕೆಲಸ ಅಂದ್ರೆ ಎಷ್ಟು ಗಂಟೆ ಕೆಲಸಕ್ಕೆ ಪಂಚ್ ಮಾಡ್ತೀರಿ? ಎಷ್ಟು ಗಂಟೆಗೆ? 8. ಲೇಟ್ ಆಗಿ ಹೋದ್ರೆ ಹಾಗಾದ್ರೆ ನೀನು ಈ ಲೋಕದ ಮನುಷ್ಯರನ್ನ ಗೌರವಿಸುವುದಕ್ಕಿಂತ ದೇವರನ್ನ ಗೌರವಿಸಬೇಕು, ದೇವರಿಗೆ ಮರ್ಯಾದೆ ಕೊಡಬೇಕು, ದೇವರಿಗೆ ಹೆಚ್ಚು ಘನತೆಯನ್ನು ಕೊಡಬೇಕು. ಆದ್ರೆ ಚರ್ಚಿಗೆ ಎಷ್ಟು ಗಂಟೆಗೆ ಬರ್ತಾ ಇದ್ದೀವಿ? ಹಾಗಾದ್ರೆ ನೀನು ದೇವರಿಗಿಂತ ಲೋಕದವರನ್ನ ಗೌರವಿಸ್ತಾ ಇದೆಯಾ? ದೇವರಿಗಿಂತ ಹೆಚ್ಚು ಘನತೆ, ದೇವರಿಗಿಂತ ಹೆಚ್ಚು ಮರ್ಯಾದೆ, ದೇವರಿಗಿಂತ ಹೆಚ್ಚು ಯಾರು ನೀನು ಗೌರವಿಸ್ತಾ ಇದೆಯಾ? ಈ ಲೋಕದವರನ್ನು ಗೌರವಿಸ್ತಾ ಇದೆಯಾ? ಆರಾಧನೆಗೆ ಸರಿಯಾದ ಸಮಯಕ್ಕೆ ಬರಬೇಕು ವಿಶ್ವಾಸಿಗಳು, ಇಡೀ ಕ್ರಿಸ್ತನ ಶರೀರ. ಬಂದಿಲ್ಲ ಅಂತಂದ್ರೆ ಅರ್ಥ ನೀನ್ ದೇವರನ್ನ ಗೌರವಿಸ್ತಾ ಇಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಸ್ಟೇಟ್ಮೆಂಟ್ ಮಾಡ್ತೀನಿ. ನಿನ್ನ ಹೃದಯದಲ್ಲಿ ದೇವರಿಗೆ ಸ್ಥಾನ ಇಲ್ಲ. ನೇಮಕಾವಸ್ಥೆ ಧಾರ್ಮಿಕ ಕ್ರೈಸ್ತನಾಗಿದೆಯಾ? ಧಾರ್ಮಿಕ ವಿಶ್ವಾಸಿಯಾಗಿದೆಯಾ? ಧರ್ಮದ ವಿಶ್ವಾಸಿಯಾಗಿದೆಯಾ? ಈ ಲೋಕದಲ್ಲಿ 9 ಗಂಟೆ ಕೆಲಸ ಅಂದ್ರೆ 8:55ಕ್ಕೆ ನೀನು ಕೆಲಸಕ್ಕೆ ಹಾಜರಾಗುವಂತ ನೀನು, ಕಾಲೇಜು 9 ಗಂಟೆ ಇದ್ರೆ 8:55ಕ್ಕೆ ಗೇಟ್ ಎಂಟ್ರಿ ಆಗುವಂತ ನೀನು, ಆಸ್ಪತ್ರೆಯಲ್ಲಿ 2 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ 1:01ವರೆಗೆ ಆಸ್ಪತ್ರೆಯಲ್ಲಿ ಕ್ಯೂ ನಿಂತ್ಕೊಳ್ಳುವಂತ ನೀನು, ರೇಷನ್ ಕೊಡ್ತಾರೆ, ರೇಷನ್ ಕಾರ್ಡ್ಗೆ ರೇಷನ್ ಕೊಡ್ತಾರೆ ಅಂದ್ರೆ 2 ಗಂಟೆಗೆ ರೇಷನ್ ಕೊಡ್ತಾರೆ ಅಂದ್ರೆ 1 ಗಂಟೆಗೆ ಹೋಗಿ ಕ್ಯೂ ನಿಂತ್ಕೊಳ್ಳುವಂತ ನೀನು, ವಾಕ್ಯ ಪರಾತ್ಪರನಾದ ದೇವರು ನಿನ್ ಜೀವಿತದಲ್ಲಿ ಎಷ್ಟು ಅದ್ಭುತಗಳ ಮಾಡಿದ್ದಾರೆ, ನಿನ್ ಜೀವಿತದಲ್ಲಿ ಎಷ್ಟು ಮಹತ್ಕಾರಗಳು ಮಾಡಿದ್ದಾರೆ, ನಿನ್ ಜೀವಿತದಲ್ಲಿ ದೇವರು ಎಷ್ಟು ಕೃಪೆಯನ್ನು ತೋರಿಸಿದ್ದಾರೆ. ಹಾಗಾದ್ರೆ ಆ ಕೃಪೆಗೆ ಬೆಲೆ ಇಲ್ಲದೆ ಇರುವಂತ ವಿಶ್ವಾಸಿಗಳು. ನೀನ್ ದೇವರಿಗೆ ಏನ್ ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ ಆರಾಧನೆ. ನೀನ್ ದೇವರಿಗೆ ಏನ್ ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ ಸ್ತುತಿ. ನೀನ್ ದೇವರಿಗೆ ಏನ್ ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ ಕೃತಜ್ಞತಾ ಸ್ತುತಿ. ದೇವರಿಗೆ ನೀನ್ ಏನ್ ಕೊಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ನಿನ್ನ ತನುಮನಗಳಿಂದ ಆತನಿಗೆ ಆರಾಧನೆ. ನೀನ್ ಏನ್ ಕೊಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ನಿನ್ನ ಪ್ರಾಣಾತ್ಮ ಶರೀರಗಳಿಂದ ಆತನಿಗೆ ಸ್ತುತಿಯ ಆರಾಧನೆ.
ನೀನು ನಿನ್ನ ಜೀವಿತದಲ್ಲಿ ಆ ರೀತಿಯಾಗಿ ದೇವರಿಗೆ ಗೌರವಿಸದೆ ಹೋದ್ರೆ ನಿನ್ನ ಹೃದಯದಲ್ಲಿ ದೇವರಿಗೆ ಸ್ಥಾನ ಇನ್ನೂ ಕೊಡಲಿಲ್ಲ. ನೀ ಸೃಷ್ಟಿಕರ್ತನಿಗೆ ಸರಿಯಾದಂತ ಸ್ಥಾನಮಾನವನ್ನ ಇನ್ನೂ ನೀನು ಕೊಡಲಿಲ್ಲ. ಕೇವಲ ನೀನು ಧಾರ್ಮಿಕ ಕ್ರೈಸ್ತನು ಅಂದ್ರೆ ಹೆಸರಿಗೆ ಮಾತ್ರ. ಯೇಸು ಸ್ವಾಮಿ ಹೇಳ್ತಾರೆ, ಕಪಟಿಗಳು ನೀವು, ಬಾಯಿನಲ್ಲಿ ನನ್ನನ್ನು ಸನ್ಮಾನಿಸುತ್ತೀರಿ, ನಿಮ್ಮ ಹೃದಯವು ನನ್ನಿಂದ ದೂರವಾಗಿದೆ ಅಂತ. ಹೃದಯ ದೇವರಿಗೆ ಹತ್ತಿರ ಆಗಿರುವಂತವನು, ದೇವರ ಹೃದಯಕ್ಕೆ ಹತ್ತಿರವಾಗಿ ಜೀವಿಸುವಂತವನು ದೇವರ ಹೃದಯವನ್ನು ಸಂತೋಷ ಪಡಿಸಲು ಬಯಸ್ತಾರೆ. ಮನುಷ್ಯರಿಗೆ ಹತ್ತಿರ ಆಗಿರುವವನು, ಹಣಕ್ಕೆ ಹತ್ತಿರ ಆಗಿರುವವನು, ಆಸ್ತಿ ಪಾಸ್ತಿಗಳ ಮಾಡೋದಕ್ಕೆ ಹತ್ತಿರ ಆಗಿರುವವನು, ಈ ಲೋಕದ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿರುವವನು ಲೋಕದ ಬಿಸಿನಲ್ಲಿರ್ತಾನೆ. ನೀನು ಯಾವ ಕ್ರೈಸ್ತನು? ವಾಕ್ಯಾನುಸಾರವಾದ ದೇವರ ಮಗಳಾಗಿದ್ರೆ, ಕ್ರಿಸ್ತನನ್ನ ಯಥಾರ್ಥವಾಗಿ ಪ್ರೀತಿಸುವವಳಾಗಿದ್ರೆ ದೇವರಿಗೆ ಹೆಚ್ಚು ಸಮಯ ಕೊಡ್ತೀಯ. ಮತ್ತೆ ಹೆಚ್ಚು ಸಮಯ ಅನ್ನೋದಕ್ಕಿಂತ ಭಾನುವಾರ ಆರಾಧನೆಗಳು ಕೂಡಿಕೊಳ್ಳುವಂಥದ್ದು ಭಯಭಕ್ತಿಯುಳ್ಳದ್ದಾಗಿರ್ಬೇಕಂತ, ಅದು ಗೌರವ ಉಳ್ಳದ್ದಾಗಿರ್ಬೇಕು. ಎಷ್ಟು ಜನರು ನೀವು ಗೌರವ ಉಳ್ಳವರಾಗಿ ಬರ್ತಾ ಇದ್ದೀರಿ ಸಭೆ? ಎಷ್ಟು ಜನರು ದೇವರನ್ನ ಗೌರವಿಸಿ ಸಭೆ ಬರ್ತಾ ಇದ್ದಾರೆ? ಆರಾಧನೆಯಲ್ಲಿ ಕೊಡಬೇಕು ದೇವರಿಗೆ. ತುಂಬಾ ಜನರು ನಾನು ಕಾಣಿಕೆ ಕೊಟ್ಟರೆ ಸಾಕು, ನಿನ್ ಕಾಣಿಕೆ ಇಡೀ ಐಶ್ವರ್ಯ ದೇವರದು, ಪ್ರಪಂಚದಲ್ಲಿರುವಂತಹ ಸಮಸ್ತ ಐಶ್ವರ್ಯ ದೇವರದು. ದೇವರ ವಾಕ್ಯದಲ್ಲಿ ಬಂದಿದೆ, ನನಗೆ ಆ ಅಡವಿಯಲ್ಲಿನ ಯಜ್ಞಗಳು ನನಗೆ ಬೇಕಾಗಿಲ್ಲ, ಹೋರಿಗಳ ಯಜ್ಞ ನನಗೆ ಬೇಕಾಗಿಲ್ಲ, ಸ್ತುತಿ ಯಜ್ಞವನ್ನೇ ಸಮರ್ಪಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಂದಿದೆ. ನಿನ್ನ ಕಾಣಿಕೆಯೋ ಅಥವಾ ನಿನ್ನ ಪ್ರಾರ್ಥನೆಯೋ, ನಿನ್ನ ಉದ್ದ ಪ್ರಾರ್ಥನೆಯೋ ಅಥವಾ ನಿನ್ನ ಬಿಳಿ ಬಟ್ಟೆಯೋ ಅಥವಾ ನಿನ್ನ ವೇಷಭೂಷಣಗಳು ದೇವರಿಗೆ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರುವುದು ನಿನ್ನ ಸ್ತುತಿ ಯಜ್ಞ. ಗಾಡ್ ನೀಡ್ಸ್ ಯುವರ್ ಪ್ರೈಸ್ ಅಂಡ್ ವರ್ಷಿಪ್. ದೇವರ ವಾಕ್ಯದಲ್ಲಿ ಕೀರ್ತನೆ 50ನೇ ಕೀರ್ತನೆಗಳಿಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಕೀರ್ತನೆಗಳು 50ನೇ ಕೀರ್ತನೆ ನಮ್ಮ ಸತ್ಯವೇದ ತಿರುಗಿಸುವಾಗ ಅದ್ಭುತವಾದಂತಹ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಒಂಬತ್ತನೇ ವಚನದಿಂದ, ಕೀರ್ತನೆ 59ನೇ ವಚನದಿಂದ, ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿಗಳು ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಓದಬೇಕಾಗಿಲ್ಲ. ಇವತ್ತಿನ ದಿನ ಕ್ರಿಸ್ತಿಯ ಸಭೆ ನಿಮ್ಮ ಮನೆಗಳಿಂದ ಓರಿಬೇಕಾಗಿಲ್ಲ ಅಥವಾ ನಿಮ್ಮ ದೊಡ್ಡಿಗಳಿಂದ ಓದಬೇಕಿಲ್ಲ, ಓರಿಬೇಕಿಲ್ಲ ಅಂತ ಯೇಸು ಸ್ವಾಮಿ ತಂದೆಯಾದ ದೇವರು ಪವಿತ್ರಾತ್ಮ ಮೂಲಕವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿನ್ನ ಮನೆಯೊಳಗಿಂದ ಏನ್ ಬರ್ತಾ ಇದೆಯೋ ಅಂತ ನನಗೆ ಬೇಕಾಗಿಲ್ಲ, ನೀನ್ ಏನ್ ತೆಗೆದುಕೊಂಡು ಬರ್ತಾ ಇದೆಯಾ ಅನ್ನೋದು ಬೇಕಾಗಿಲ್ಲ ನನಗೆ ಬೇಕಾಗಿರುವಂತದ್ದು ಏನು? ದೇವರಿಗೆ ಇಷ್ಟವಾದದ್ದು ಏನು? ದೇವರಿಗೆ ಇಷ್ಟವಾದ ಯಜ್ಞ ಯಾವುದು? ದೇವರಿಗೆ ಇಷ್ಟವಾದಂತ ಯಜ್ಞ ಯಾವುದು? ಹೋದ ಹೋರಿ ಬೇಕಾಗಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಸುಮಾರು ಜನರು ಭಾನುವಾರ ಆರಾಧನೆಗೆ ಬರುವಾಗ ಆರಾಧನೆಯಲ್ಲಿ ಒಂದು ಶಿಸ್ತು, ಆರಾಧನೆಯಲ್ಲಿ ಒಂದು ಕ್ರಮ, ಆರಾಧನೆಯಲ್ಲಿ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳು ಬಹಳ ಪ್ರಾಮುಖ್ಯ. ನಿಮ್ಮ ಮನೆಗಳಿಂದ ನನಗೆ ಓದಬೇಕಾಗಿಲ್ಲ, ನಿಮ್ಮ ದುಡ್ಡುಗಳಿಂದ ಓದಬೇಕಾಗಿಲ್ಲ. ಐ ಡೋಂಟ್ ನೀಡ್ ನಿಮ್ಮ ದೊಡ್ಡ ದೊಡ್ಡ ಸಾಕ್ಷಿಗಳು ನನಗೆ ಬೇಕಾಗಿಲ್ಲ. ದೇವರು ಹೇಳ್ತಾ ಇರುವಂತ ಮಾತು, ನಿನಗೆ ದೇವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು. ಎಸ್, ದೇವರ ಅದ್ಭುತಗಳು ನಡೆಸ್ತಾರೆ, ದೇವರ ಮಹತ್ಕಾರ್ಯಗಳು ಮಾಡ್ತಾರೆ. ದೊಡ್ಡ ಸಾಕ್ಷಿಗಳನ್ನು ಹೇಳುವುದಕ್ಕೆ ಜನರಿದ್ದಾರೆ, ದೊಡ್ಡ ದೇವರನ್ನು ಸ್ತುತಿಸುವುದಕ್ಕೆ ಜನರಿಲ್ಲ. ದೊಡ್ಡ ಅತಿಶಯಗಳ ಬಗ್ಗೆ ಮಾತನಾಡುವಂತ ಜನರಿದ್ದಾರೆ, ಸೃಷ್ಟಿಕರ್ತನಾದ ಅತಿಶಯನಾದ ದೇವರನ್ನ ವರ್ಣಿಸುವಂತವರಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಮನೆಯಿಂದ ಅಥವಾ ಅದರ ಅರ್ಥ ನಿನ್ ಮನೆ ಒಳಗಡೆಯಿಂದ ದೇವರು ನಿನ್ಗೆ ಏನೇನು ಅದ್ಭುತಗಳು ಮಾಡಿದ್ರು ಅದರ ಬಗ್ಗೆ ಮಾತನಾಡುವುದಲ್ಲ. ಆ ದೊಡ್ಡ ಕಾರ್ಯಗಳು ಮಾಡಿದ ದೇವರನ್ನ ಸ್ತುತಿಸುವುದಕ್ಕಾಗಿ ನೀವು ಬರಬೇಕು, ಆ ದೇವರನ್ನ ಆರಾಧಿಸುವುದಕ್ಕಾಗಿ ಬರಬೇಕು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಯಜ್ಞಗಳು ಬೇಕಾಗಿಲ್ಲ,
ದೇವರಿಗೆ ದೊಡ್ಡ ದೊಡ್ಡ ಆಸ್ತಿಗಳು ಬೇಕಾಗಿಲ್ಲ. ಯಾಕಂದ್ರೆ ದೇವರದೇ ಸಮಸ್ತ ಐಶ್ವರ್ಯ, ಎಲ್ಲ ಐಶ್ವರ್ಯವೂ ಆತನದೇ, ಸಮಸ್ತ ಬೆಳ್ಳಿ ಬಂಗಾರವು ಆತನದೇ. ಆತನು ನುಡಿದ ಮಾತ್ರಕ್ಕೆ ಸಮಸ್ತ ಉಂಟಾಗಿದೆ. ಆತನ ಮಾತು ಮಾತ್ರದಿಂದ ಆಕಾಶ ಉಂಟಾಗಿದೆ. ಆತನ ಮಾತು ಮಾತ್ರದಿಂದ ಭೂಮಿ ಆಕಾಶಗಳು ಉಂಟಾಗಿದೆ. ಆತನ ಮಾತು ಮಾತ್ರದಿಂದ ಸಮಸ್ತ ಉಂಟಾಗಿದೆ. ಆತನಿಗಿಂತ ದೊಡ್ಡವನು ಈ ಲೋಕದಲ್ಲಿ ಯಾರೂ ಇಲ್ಲ. ಅದೇ ಕೀರ್ತನೆಗಾರನು ಬರೀತಾನೆ, ನಮ್ಮ ದೇವರು ದೊಡ್ಡವನು, ಸ್ತುತಿಗೆ ಪಾತ್ರನೂ ಆಗಿದ್ದಾನೆ. ನಮ್ಮ ದೇವರು ದೊಡ್ಡವನು, ಸ್ತುತಿಗೆ ಪಾತ್ರನಾಗಿದ್ದಾನೆ, ಸ್ತುತಿಗೆ ಪಾತ್ರನಾಗಿದ್ದಾನೆ. ಪ್ರಿಯ ದೇವ ಜನರೇ, ಹಾಗಾದ್ರೆ ದೇವರು ಹೇಳ್ತಾ ಇದ್ದಾರೆ, ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ, ಬೆಟ್ಟಗಳ ಪಶುಗಳೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳನ್ನೆಲ್ಲ ನನ್ನದಲ್ಲವೇ. ನಾನು ಮೋರಿಗಳ ಮಾಂಸವನ್ನು ತಿನ್ನುವುದುಂಟೆ, ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದೇ. ಸ್ವಾಮಿ ನನಗೆ ಬಿಸಿ, ನನಗೆ ಕೆಲಸ ಜಾಸ್ತಿ ಸ್ವಾಮಿ. ದೇವರು ಸುಮಾರು ಜನರ ಒಂದು ಕಂಪ್ಲೇಂಟ್ ಏನಂದ್ರೆ, ಭಾನುವಾರ ನಾನು ಬಿಸಿ. ನಮ್ಮ ಸಭೆಗೆ ಸಾಧನಹಳ್ಳಿಯಿಂದ ಕೆಲವರು ಬರ್ತಾ ಇದ್ರು. ಈ ವಾರ ನಾನು ಪ್ರಯಾಣ ಮಾಡ್ಕೊಂಡು ಹೋಗ್ತಿದ್ದಾಗ ಹುಡುಗನ ಎದುರಿಗೆ ಬಂದ. ನಾನು ಚರ್ಚ್ಗೆ ಹೋಗ್ತೀನಿ ಅಂತ ಕೇಳಿದ್ರೆ ಅದನ್ನ ಹೇಳ್ದ, ಭಾನುವಾರ ನನಗೆ ತಿರುಗಾಡೋದೇ, ಚರ್ಚ್ಗೆ ಹೋಗಲ್ಲ. ಬಹಳ ಆಘಾತ ಆಯ್ತು ನನಗೆ. ಹುಡುಗ ಹೇಳಿ ಸ್ಟೇಟ್ಮೆಂಟ್ ಏನ್ ಗೊತ್ತಾ, ಭಾನುವಾರ ಚರ್ಚ್ಗೆ ಹೋಗಲ್ಲ, ನಾವು ನಮ್ಮ ಅಣ್ಣ ಎಲ್ಲ ತಿರುಗಾಡೋದೇ ನಾವು ಅಂತ. ಬಹಳ ನೋವಾಗೋಯ್ತು ನನಗೆ. ಇವತ್ತಿನ ದಿನ ತಿರುಗಾಡುವಂತ ತಿರುಪತಿಗಳು ವಿಶ್ವಾಸಿಗಳು, ಭಾನುವಾರ ಅಲುಗಾಡುವಂತ ಅಲುಗಾರಿಗಳು ವಿಶ್ವಾಸಿಗಳು, ಭಾನುವಾರ ಲೋಕದಿಂದ ಓಡುವಂತ ಲೋಕಮಯ ವಿಶ್ವಾಸಿಗಳು. ಇವತ್ತಿನ ದಿನ ಐಶ್ವರ್ಯದಿಂದ ದೇವರು ಒಂದು ಸಾರಿ ಪ್ರಪಂಚದಲ್ಲಿ ನೋಡು, ದೇವರು ಶಕ್ತಿಯನ್ನು ತೆಗೆದ್ರೆ, ದೇವರು ಬಲವನ್ನು ತೆಗೆದ್ರೆ, ದೇವರು ಜ್ಞಾನವನ್ನು ತೆಗೆದ್ರೆ ಅಂತಾಡುವಂತವ್ರು ಇದ್ದಾರೆ, ನಷ್ಟ ಹೊಂದಿದಂತವ್ರು ಇದ್ದಾರೆ, ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬಂದವರು ಇದ್ದಾರೆ. ನನಗೆ ಗೊತ್ತು ಪ್ರಪಂಚದಲ್ಲಿ ಎಷ್ಟು ಜನರು ಮೆರೆದಂತವರು ಬೀದಿಗೆ ಬಂದವರು ಇದ್ದಾರೆ. ಹಣಕ್ಕಾಗಿ ತಮ್ಮ ಜೀವಿತಗಳನ್ನು ಕೊಟ್ಟವರು, ದೇವರ ಆ ನ್ಯಾಯ ತೀರ್ಪಿಗೊಳಗಾಗಿ ಕಷ್ಟಕ್ಕೊಳಗಾದವರು ಇದ್ದಾರೆ. ದೇವರ ಮುಂದೆ ನಾನು ನೀನು ಕ್ರಿಮಿಪ್ರಾಯವಾದ ಯಾಕೋಬೆಲ್ಲ. ದೇವರ ವಾಕ್ಯದಲ್ಲಿ ಬಂದರೆ ಕ್ರಿಮಿಪ್ರಾಯವಾದ ಯಾಕೋಬೆ. That means you are like a bacteria in the eyes of the Lord. ದೇವರ ಕಣ್ಣುಗಳಲ್ಲಿ ನೀನು ಚಿಕ್ಕದು ಬ್ಯಾಕ್ಟೀರಿಯಾ ಅಷ್ಟೇ. ಆತನೇ ಸರ್ವ, ಆತನೇ ಶ್ರೇಷ್ಠ, ಆತನೇ ಅಧಿಪತಿ, ಆತನೇ ಅತಿಶಯ, ಸಮಸ್ತ ಸೃಷ್ಟಿಗೆ ಆತನೇ ಆದಿ ಸಂಭೂತನು, ಆತನೇ ಅಡಿಪಾಯ. ನಿನ್ನ ಜೀವಿತಕ್ಕೆ ಅಡಿಪಾಯ ಆತ, ನಿನ್ನ ಬದುಕಿಗೆ ಅಡಿಪಾಯ ಆತ, ನಿನ್ನ ಆಶೀರ್ವಾದಕ್ಕೆ ಅಡಿಪಾಯ ಆತ. ಹಲ್ಲೆಲೂಯ. ನಿನ್ನ ಎಲ್ಲಾ ಕಾರ್ಯಗಳಿಗೂ ಅಸ್ತಿವಾರ ಆತನೇ. ಯಾವುದರಿಂದ ಇವತ್ತು ನೀನು ಬಿದ್ದಿದೆಯೋ ಒಂದು ಮಾತ್ರ ನೆನೆಸ್ಕೋ, ಪ್ರಿಯ ದೇವರ ಮಕ್ಕಳೇ, ಅನೇಕರು ಜೀವಿತಗಳಲ್ಲಿ ಸಹ ಅನೇಕ ಕಾರ್ಯಗಳಿಂದ ಬಿದ್ದು ಏನು ಇಲ್ಲದವರಾಗಿ ಶೂನ್ಯದಲ್ಲಿದೆ. ಎಲ್ಲವೂ ಶೂನ್ಯವೇ. ಅದಕ್ಕೆ ದೇವರ ವಾಕ್ಯದಲ್ಲಿ ಬಂದಿದೆ, ಪ್ರಸಂಗಿ ಹೇಳ್ತಾನೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಹುಟ್ಟಿನಿಂದ ನೀನು ತೆಗೆದುಕೊಂಡು ಬರುವಾಗ, ನೀನು ಹುಟ್ಟುವಾಗ ಏನೂ ತರಲಿಲ್ಲ. ನೀನು ಹುಟ್ಟುವಾಗ ಮತ್ತೊಬ್ಬರ ಆಶ್ರಯದಲ್ಲಿ ನೀನು ಬಂದೆ, ಮತ್ತೊಬ್ಬರು ನಿನ್ನನ್ನು ಆಡಿಸಿದ್ರು, ಮತ್ತೊಬ್ಬರು ಬೆಳೆಸಿದ್ರು, ಮತ್ತೊಬ್ಬರು ನಿನಗೆ ವಿದ್ಯಾಭ್ಯಾಸ ಕೊಟ್ಟರು, ಮತ್ತೊಬ್ಬರು ನೀನು ಬೆಳೆಯುವುದಕ್ಕೆ ಕಾರ್ಯ ಮಾಡಿದ್ರು, ಮತ್ತೊಬ್ಬರು ನಿನಗೆ ಸಂಬಳ ಕೊಟ್ಟರು, ಮತ್ತೊಬ್ಬರು ನಿನಗೆ ಹಣ ಕೊಟ್ಟರು, ಮತ್ತೊಬ್ಬರು. ಈ ಲೋಕ ಬಿಟ್ಟೋದಾಗಲೂ ಕೂಡ ಮತ್ತೊಬ್ಬರೇ ನೀನು ಹೊರಬೇಕು. ಇಂಥ ಒಂದು ಕಾಲಘಟ್ಟದಲ್ಲಿ ಈ ಶೂನ್ಯವಾದ ಬದುಕಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಶೂನ್ಯವಾದ ಜೀವಿತದಲ್ಲಿ ಬದುಕ್ತಾ ಇದ್ದೇವೆ. ಎವ್ರಿಥಿಂಗ್ ಇಸ್ ವ್ಯಾನಿಟಿ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿರುವಂತಹ ಸಮಸ್ತವು ಶೂನ್ಯವಾಗಿರುವಂತಹ ಲೋಕದಲ್ಲಿ ಒಂದು ಸಾರಿ ಯೋಚಿಸು, ನೀನು ಸೃಷ್ಟಿಕರ್ತನನ್ನು ಸ್ಮರಿಸದೇ ಇರಬೇಡ. ಭಾನುವಾರ ನೀನ್ ದೇವರನ್ನು ಆರಾಧಿಸಬೇಕು. ಭಾನುವಾರ ಸಭೆ ಬರಬೇಕು. ಭಾನುವಾರ ದೇವರನ್ನ ಗೌರವಿಸಬೇಕು. ಭಾನುವಾರ ಸಮಯಕ್ಕೆ ಸರಿಯಾಗಿ, ಲೋಕದಲ್ಲಿ ನೀನು 8-9 ಗಂಟೆ ಕೆಲಸ ಅಂದ್ರೆ 8:55ಕ್ಕೆ ನೀನು ಪಂಚ್ ಮಾಡ್ತೀಯಾ?
ಕಾಲೇಜ್ 9 ಗಂಟೆ ಅಂದ್ರೆ 8:50ಕ್ಕೆ ಕಾಲೇಜಿನಲ್ಲಿ ಇರ್ತೀಯ. ಆಸ್ಪತ್ರೆಗೆ 2 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ 1:30 ಗಂಟೆಗೆ ನೀನು ಲೈನ್ ನಲ್ಲಿ ನಿಂತಿರ್ತೀಯ. ಮೆಡಿಸಿನ್ ಹೋದ್ರೆ ತಾಳ್ಮೆಯಿಂದ ಅಲ್ಲಿ ಕಾದಿರ್ತೀಯ. ರೇಷನ್ ಕೊಡುವಂತ ಅಂಗಡಿ ಮುಂದೆ 2 ಗಂಟೆಗೆ ಅಂದ್ರೆ ಒಂದೇ ದಿನ ಅಂತಂದ್ರೆ 1 ಅವರ್ ಆದ್ರೂ ಅಲ್ಲಿ ಕಾಯ್ತೀಯ. ದೇವರ ಸನ್ನಿಧಾನ ಅದಕ್ಕಿಂತಲೂ ಕೇವಲನ? ದೇವರ ಸಾನ್ನಿಧ್ಯ ಅದಕ್ಕಿಂತಲೂ ಕೇವಲನ? ದೇವರ ಆರಾಧನೆ ಅದಕ್ಕಿಂತ ಕೇವಲನ? ದೇವರನ್ನು ಸ್ತುತಿಸುವಂತದ್ದು ನಿನಗೆ ಅದಕ್ಕಿಂತಲೂ ಕೇವಲನ? ನೀನ್ ಸೃಷ್ಟಿಕರ್ತನು, ನೀನ್ ದೇವರು, ಅದನ್ನು ಬರ್ತಾ ಇದ್ದಾನೆ. ಮೊದಲಿಗರಾದ ದೇವರು ಪ್ರಪಂಚಕ್ಕೆ ನ್ಯಾಯ ತೀರಿಸುವುದಕ್ಕಾಗಿ ಬರ್ತಾ ಇದ್ದಾನೆ. ಪ್ರಪಂಚದ ಎಲ್ಲ ಸಂಗತಿಗಳಿಗೂ ನ್ಯಾಯ ದಂಡನೆಯನ್ನು ತರಲಿಕ್ಕೆ, ನ್ಯಾಯ ತೀರ್ಪನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದಾನೆ. ವಾಟ್ ಅಬೌಟ್ ಯು? ನಿನ್ನ ದೇವರನ್ನ ನೀನು ಆರಾಧಿಸುವಂತವಳಾಗಬೇಕು. ನಿನ್ನ ಸೃಷ್ಟಿಕರ್ತನನ್ನ ಸ್ತುತಿಸುವಂತವಳಾಗಬೇಕು. ಹಾಗಾದ್ರೆ ದೇವರು ನಿನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ? ನನಗೆ ಯೇಸು ಸ್ವಾಮಿ ಅದ್ಭುತ ಮಾಡಿದ್ರು. ಇವತ್ತು ಕ್ರೈಸ್ತತ್ವದಲ್ಲಿ ದೊಡ್ಡ ದೊಡ್ಡ ಸಾಕ್ಷಿಗಳು. ನನಗೆ ತಿನ್ನ ಕೂಟ ಇರಲಿಲ್ಲ, ಯೇಸು ತಿನ್ನ ಕೂಟ ಕೊಟ್ಟರು. ಇಸ್ರಾಯೇಲ್ ತರ ನಾವು ಹಸಿದಿದ್ದವು, ಯೇಸು 5 ರೊಟ್ಟಿ 2 ಮೀನನ್ನು ಕೊಟ್ಟರು. ನನಗೆ ಅನಾರೋಗ್ಯ ಇತ್ತು, ಯೇಸು ಆರೋಗ್ಯ ಕೊಟ್ಟ. ಬಡತನದಲ್ಲಿದ್ದ ಯೇಸು ಐಶ್ವರ್ಯವಂತನಾಗಿ ಮಾಡಿದ. ಕೂಲಿ ಕೆಲಸ ಮಾಡ್ತಾ ಇದ್ದೇವೆ, ಚೆನ್ನಾಗಿ ದುಡಿಮೆ ಮಾಡ್ತಾ ಇದ್ದೀನಿ. ಇದೆಲ್ಲ ಸಾಕ್ಷಿ. ನಾನು ಪಾಪಿಯಾಗಿದ್ದೇನೋ, ಆತನನ್ನು ಪರಿಶುದ್ಧ ಮಾಡಿದ. ದೇವರಿಗೆ ಇಷ್ಟವಿಲ್ಲದ ಮಾರ್ಗದಲ್ಲಿ ಹೋಗ್ತಿದ್ದೆ, ಆತನನ್ನು ತನ್ನ ಮಾರ್ಗಕ್ಕೆ ಸೆಳೆದುಕೊಂಡ. ಇಷ್ಟವಿಲ್ಲದ ಸ್ವಭಾವಗಳಲ್ಲಿ ನಾನು ಬಿಟ್ಟುಕೊಂಡಿದ್ದೆ, ದೇವರು ನನ್ನನ್ನು ಆತನಾಗೆ ಮಾರ್ಪಡಿಸಿದ. ಆತನ ದೇವರು, ಆತನ ರಕ್ಷಕನು. ಅದಕ್ಕಾಗಿ ನಾನು ಆತನ ಸ್ತುತಿಸುವುದಕ್ಕಾಗಿ ಬರ್ತೇನೆ. ದಾನದಿಂದ ಆತನ ಸನ್ನಿಧಾನಕ್ಕೆ ಬರ್ತೇನೆ, ಆರಾಧಿಸುವುದಕ್ಕಾಗಿ ಬರ್ತೇನೆ, ಕೊಂಡಾಡುವುದಕ್ಕಾಗಿ ಬರ್ತೇನೆ. ಗಿವ್ ಟೈಮ್ ಟು ಗಾಡ್ ಟು ವರ್ಷಿಪ್. ಎರಡು ಸಮಯ ಕೂಡ ಆರಾಧಿಸುವುದಕ್ಕಾಗಿ, ಸ್ತುತಿಸುವುದಕ್ಕಾಗಿ. ದೇವರ ಮೇಲೆ ಏನೇ ಅಪೇಕ್ಷೆ ಪಡ್ತಿದ್ದಾನೆ? ಕೀರ್ತನ 50:14 ವಚನ. ಸ್ತುತಿಯ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಸ್ತುತಿಯ ಯಜ್ಞವನ್ನು ದೇವರಿಗೆ ಸಮರ್ಪಿಸು. ದೇವರು ಇವತ್ತು ನಿನ್ನಿಂದ ಅಪೇಕ್ಷೆ ಪಡ್ತಾರೆ ಏನು ಗೊತ್ತಾ? ನಾವು ದೇವರಿಂದ ಅನೇಕ ಅದ್ಭುತಗಳು ಪಡೆದೆ, ದೇವರಿಂದ ಮಹತ್ಕಾರಗಳು ಪಡೆದೆ, ದೇವರಿಂದ ಉದ್ಧಾರವನ್ನು ಪಡೆದೆ, ದೇವರಿಂದ ಆಶೀರ್ವಾದವನ್ನು ಪಡೆದೆ. ವೆರಿ ಗುಡ್. ನಾನು ದೇವರಿಗೆ ನೀನೇನ್ ಕೊಟ್ಟೆ? ನಿನ್ನ ಕಾಣಿಕೆ ಆತನಿಗೆ ಐಶ್ವರ್ಯವೆಲ್ಲ ಆತಂದೆ. ಏನ್ ಕೊಡ್ಬೇಕು ಅಂತಂದ್ರೆ ಸ್ತುತಿ ಯಜ್ಞವನ್ನ ಕೊಡ್ಬೇಕು. ರಕ್ಷಕರಿಗೆ ಸ್ತುತಿ ಯಜ್ಞವನ್ನ ಸಮರ್ಪಿಸಬೇಕು. ದೇವಾದ ದೇವರಿಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸಿ ಆತನನ್ನ ಸಂತೋಷಪಡಿಸಬೇಕು. ಎಷ್ಟು ಜನರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೀರಿ? ಮನೆಯಲ್ಲಿ ಎಷ್ಟು ಜನ ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೀರಿ? ನೀವು ಒಬ್ಬಂಟಿಗಳಾಗಿರುವಾಗ ಎಷ್ಟು ಜನ ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೀರಿ? ನೀವು ಕಾಲೇಜಿಗೆ ಹೋಗುವಾಗ ಎಷ್ಟು ಜನ ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೀರಿ? ಸ್ತುತಿ ಯಜ್ಞವನ್ನ ಅರ್ಪಿಸಿ, ಅದನ್ನು ಆರಾಧಿಸು, ಅದನ್ನು ಸ್ತುತಿಸು, ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸು. ದೇವರ ಮೇಲೆ ಆಸಕ್ತಿ ಇದ್ರೆ, ದೇವರ ಮೇಲೆ ಪ್ರೀತಿ ಇದ್ರೆ, ದೇವರ ಮೇಲೆ ಅಪಾರವಾದ ಗೌರವ ಇದ್ರೆ, ನೀನು ದೇವರಿಗೆ ಸಮಯವನ್ನು ಕೊಡ್ತೀಯ. ಯಾವುದಕ್ಕಾಗಿ? ಸ್ತುತಿ ಯಜ್ಞವನ್ನ ಸಮರ್ಪಿಸಬೇಕಾಗಿ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿದೆ. ಹಲ್ಲೆಲೂಯಾ. 23ನೇ ವಚನ, 50ನೇ ಕೀರ್ತನೆ 23ನೇ ವಚನ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು. ಹಲೋ, ಯಾರು ಕಾಣಿಕೆಗಳನ್ನು ಕೊಡುತ್ತಾರೋ ಅವರು ದೇವರನ್ನ ಗೌರವಿಸ್ತಾರ? ಯಾರು ಪ್ರಾರ್ಥನೆ ಮಾಡ್ತಾರೋ ಅವರು ದೇವರನ್ನ ಗೌರವಿಸ್ತಾರ? ನೋ. ಯಾರು ಸ್ತುತಿಯ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರು ದೇವರನ್ನ ಗೌರವಿಸುವರು. ನೀನ್ ಮಾತು ಬೇಕಾಗಿಲ್ಲ ತಾಯಿ, ಸ್ತುತಿಯ ಯಜ್ಞವನ್ನು ಸಮರ್ಪಿಸಬೇಕಾಗಿ ಬರಬೇಕು. ಎಷ್ಟು ಜನರು ಭಾನುವಾರಗಳು ಸರಿಯಾದ ಸಮಯಕ್ಕೆ ಬಂದು ಸ್ತುತಿ ಯಜ್ಞವನ್ನು ಸಮರ್ಪಿಸುವುದಕ್ಕಾಗಿ ಬರ್ತಾ ಇದ್ದೀರಿ. ನಿನ್ನ ಯಜ್ಞ ಹೋಮಗಳು ಆತನಿಗೆ ಇಷ್ಟವಿಲ್ಲ.
ಪ್ರಾಪಂಚಿಕವಾದ ಯಜ್ಞ ಹೋಮಗಳು ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ನಿನ್ನ ಸ್ತುತಿ ಯಜ್ಞ. ಯಾರು ಸ್ತುತಿ ಯಜ್ಞವನ್ನ ಅರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ಈ ಲೋಕದಲ್ಲಿ ಯಜಮಾನರನ್ನ ಗೌರವಿಸುವವರು ಯಾರಂದ್ರೆ ವಿಧೇಯತೆಯುಳ್ಳವರು, ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗುವವರು. ಚರ್ಚ್ ಅನ್ನುವಂತ ಇಲ್ಲಿ ನೀನು ಪಾಠ ಕಲಿದೆ ಹೋದ್ರೆ, ಇಲ್ಲಿ ಸರಿಯಾದ ಸಮಯಕ್ಕೆ ಬಾರದೆ ಹೋದ್ರೆ, ಇಲ್ಲಿ ಚರ್ಚ್ ಅನ್ನ ಕ್ಲೀನ್ ಆಗಿ ಗುಡಿಸಿ ಉಳಿಸುವುದಕ್ಕೆ ಕಲಿದೆ ಹೋದ್ರೆ ನೀ ಕೆಲಸದ ಜಾಗದಲ್ಲಿ ಕರೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಯಾಕಂದ್ರೆ ಒಳ್ಳೆಯ ಉತ್ತಮ ಸನ್ನಡತೆಯನ್ನ ಕಲಿಸಿಕೊಡುವಂಥದ್ದು ಸಭೆ, ಉತ್ತಮವಾದ ಸನ್ನಡತೆಯನ್ನ ಕಲಿಸಿಕೊಡುವಂಥದ್ದು, ಉತ್ತಮವಾದ ಗುಣಗಳನ್ನ ಕಲಿಸಿಕೊಡುವಂಥದ್ದು ಸಭೆ. Church should teach the moral character to the believers and the children of God. ಸಭೆ ಬೋಧಿಸಬೇಕಾಗಿದೆ. ಇವತ್ತು ಬೋಧಿಸಿ, ಕಠಿಣವಾಗಿ ಬೋಧಿಸಿ, ಅಲ್ಲಿ ಹೋಗ್ತಾ ಬೈಕೊಂಡು ಹೋಗ್ತಾ ಇರ್ತಾರೆ. ಕೆಳಗಡೆ ಮೆಟ್ಲು ಇಳಿಸ್ತಾರೆ, ಬೈಕೊಂಡು ಹೋಗ್ತಾ ಇರ್ತಾರೆ. ಚರ್ಚ್ಗಳಲ್ಲಿ ಇವತ್ತಿಂದ ಗದರಿಸಿದ್ರೆ ಬೈಕೊಂಡು ಹೋಗೋರು ಎಷ್ಟು ಜನ ಇದ್ದಾರೆ. ಬಟ್ ಇಲ್ಲಿ ಬೈಬಲ್ ಅಲ್ಲಿ ಬರೆದಿದೆ, ನಾವು ಕಲ್ತ್ಕೊಂಡಂತ ಬೈಬಲ್ ನನಗೆ ಕಲಿಸಿಕೊಡೋದು ಚರ್ಚ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ಪ್ರತಿಯೊಂದು ಗುಣಗಳ ಬಗ್ಗೆ ಮಾತನಾಡಬೇಕು, ನಿಮ್ಮ ಪ್ರತಿಯೊಬ್ಬರ ಸ್ವಭಾವಗಳ ಬಗ್ಗೆ ಮಾತನಾಡಬೇಕು, ನಿಮ್ಮ ಆಲೋಚನೆಗಳ ಬಗ್ಗೆ ಮಾತನಾಡಬೇಕು, ನೀವು ನಡ್ಕೊಳ್ತಕ್ಕಂಥ ವಿಧಾನದ ಬಗ್ಗೆ ಮಾತನಾಡಬೇಕು, ನೀವು ಮನೆಯಲ್ಲಿ ಹೆಂಗ್ ಬದುಕಬೇಕನ್ನೋದ್ರ ಬಗ್ಗೆ ಮಾತನಾಡಬೇಕು, ಗಂಡ ಹೆಂಡತಿ ಹೆಂಗ್ ಸಂಸಾರ ಮಾಡ್ಬೇಕಂತದ್ರ ಬಗ್ಗೆ ಮಾತಾಡ್ಬೇಕು. ಚರ್ಚ್ ಮಕ್ಕಳು ತಂದೆ ತಾಯಿಗಳು ಹೆಂಗ್ ಬದುಕಬೇಕನ್ನೋದನ್ನು ತೋರಿಸ್ಬೇಕು. ಚರ್ಚ್ ಹೇಳ್ಕೊಡದೆ ಇರೋದ್ರಿಂದ ಸಮಸ್ಯೆ. ಅತ್ತೆ ಸೊಸೆ ಹೆಂಗ್ ಬದುಕಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ಚರ್ಚ್ ಗಮನಿಸಿ ಹೇಳ್ಕೊಡ್ಬೇಕು. ಭಾನುವಾರ ಆರಾಧನೆಗೆ ಸರಿಯಾದ ಸಮಯಕ್ಕೆ ಬನ್ನಿ. ಯಾಕಂದ್ರೆ ದೇವರನ್ನ ಗೌರವ ಹೆಂಗ್ ಗೌರವಿಸ್ತೀಯ ಅಂತಂದ್ರೆ ಸ್ತುತಿ ಯಜ್ಞವನ್ನು ಸಮರ್ಪಿಸಿದಾಗ. ಮನೆಯಲ್ಲೂ ಸ್ತುತಿ ಯಜ್ಞ ಇರಬೇಕು. ಯಾರು ಮನೆಯಲ್ಲಿ ದೇವರಿಗೆ ಸ್ತುತಿ ಯಜ್ಞ ಅರ್ಪಿಸ್ತಾರೋ, ದೇವರಿಗೆ ಸ್ತೋತ್ರಗಳನ್ನು ಅರ್ಪಿಸ್ತಾರೋ, ದೇವರನ್ನು ಆರಾಧಿಸ್ತಾರೋ ಅವರಿಗೆ ಆರಾಧನೆ ಮಾಡಕ್ಕೆ ಈಸಿ ಆಗುತ್ತೆ. ಮನೆಯಲ್ಲಿ ಯಾರು ಜಗಳ ಮಾಡಿಕೊಂಡು, ಸಮಸ್ಯೆ ಮಾಡಿಕೊಂಡು, ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡು, ಲೋಕದ ಇಂಟ್ರೆಸ್ಟ್ ಗಳಲ್ಲಿ ಇರುವಂತವರಿಗೆ ಚರ್ಚ್ ನಲ್ಲಿ ಇಂಟ್ರೆಸ್ಟ್ ಬರಲ್ಲ. ತುಂಬಾ ಜನ ಅಯ್ಯೋ ವಿಶ್ವಾಸಿಗಳು, ಕರ್ನಾಟಕದಲ್ಲಿ ವಿಶ್ವಾಸಿಗಳು ಇಂಟ್ರೆಸ್ಟ್ ತೋರಿಸಲ್ಲ, ಸಭೆಗಳ ಬಗ್ಗೆ ದಾಹ ಇಲ್ಲ, ಸಭೆಗಳ ಬಗ್ಗೆ ಅದೊಂದು ಬೇರೆ ಭಾಷೆಯವರಿಗೆ ತಾರತಮ್ಯ ಮಾಡಿಕೊಂಡು ಕನ್ನಡದವ್ರನ್ನ ಯಾಕೆ ಕೆಳಗಡೆ ಹಾಕ್ತಾರೆ ಅಂದ್ರೆ, ಕರ್ನಾಟಕದಲ್ಲಿರುವಂತಹ ಸಭೆಗಳಲ್ಲಿರುವಂತಹ ವಿಶ್ವಾಸಿಗಳು ಮನೆಗಳಲ್ಲಿ ಗುಯ್ಯ ಗುಯ್ಯ ಗುಯ್ಯ, ಮನೆಗಳಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ, ಹಂಗೆ ಚರ್ಚೆಗೆ ಬಂದ್ಬಿಡ್ತೀವಿ. ಮನೆಯಲ್ಲಿ ಸ್ತುತಿ ಯಜ್ಞ, ಮನೆಯಲ್ಲಿ ಆರಾಧನೆ, ಮನೆಯಲ್ಲಿ ಸ್ತುತಿ, ಮನೆಯಲ್ಲಿ ಸ್ತೋತ್ರ. ನನ್ನ ಬಾಯಿನಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ಯವನಸ್ಥರ ಬಾಯಿನಲ್ಲಿ ಸ್ತೋತ್ರ, ಸ್ತುತಿ. ಎಷ್ಟು ಜನ ಸ್ತುತಿ ಯಜ್ಞವನ್ನು ಅರ್ಪಿಸ್ತಾರೆ? ಸ್ತುತಿ ಯಜ್ಞವನ್ನು ಅರ್ಪಿಸಿದ್ರೆ ನೀವು ದೇವರಿಗೆ ಗೌರವ ಸಲ್ಲಿಸದಂತೆ. ಸಭೆಗೆ ಬಂದು ಸ್ತುತಿ ಯಜ್ಞವನ್ನು ಸಲ್ಲಿಸು. ಕಟ್ಟುನಿಟ್ಟಾದ ಬದುಕಿನಲ್ಲಿ ಜೀವಿಸು. ಆಗ ನಿನ್ನ ಜೀವಿತದಲ್ಲಿ ಅದ್ಭುತವಾದ ಜೀವಿತವನ್ನ ಜೀವಿಸ್ತೀಯ. ಪ್ರಿಯ ದೇವರ ಮಕ್ಕಳೇ, ಕೀರ್ತನೆ 27ನೇ ಕೀರ್ತನೆ 6ನೇ ವಚನವನ್ನ ಓದಿಕೊಳ್ಳೋಣ. ಕೀರ್ತನೆ 27 6ನೇ ವಚನ. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು, ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ಅಭ್ಯಭಾವಿಸುವೆ. ಆತನ ಅಂಗಳದಲ್ಲಿ ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿ ಮಾಡಬೇಕಂತೆ. ಯೆಹೋವನ ಗುಡಾರ ಯಾವುದು ಸಹೋದರಿ? ಯೆಹೋವನ ಗುಡಾರ ದೇವರ ಸನ್ನಿಧಾನ. ಈ ಗುಡಾರದಲ್ಲಿ ಬಂದು ದೇವರನ್ನು ಆರಾಧಿಸಬೇಕು. ಉತ್ಸಾಹ ಧ್ವನಿ ಮಾಡ್ತೇನೆ. ಎಷ್ಟು ಜನರು ಕೈ ಚಪ್ಪಾಳೆ ತಟ್ಟಿ ದೇವರನ್ನು ಆರಾಧಿಸ್ತೇವೆ? ಎಷ್ಟು ಜನರು ಕೈಗಳನ್ನ ಮೇಲೆತ್ತಿ ಆರಾಧಿಸ್ತೇವೆ? ಎಷ್ಟು ಜನರು ಮಣ್ಕಾಲೊಂದಿಗೆ ದೇವರಿಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸ್ತೇವೆ? ಯು ಡೋಂಟ್ ಹ್ಯಾವ್ ಟೈಮ್ ಟು ಪ್ರೈಸ್ ಗಾಡ್, ಯು ಹ್ಯಾವ್ ಟೈಮ್ ಟು ವಾಚ್. ಮೊಬೈಲ್ ನೋಡ್ಲಿಕ್ಕೆ ಟೈಮ್ ಇದೆ, ಧಾರಾವಾಹಿಗಳು ನೋಡ್ಲಿಕ್ಕೆ ಟೈಮ್ ಇದೆ,
ಫಿಲಂಗಳು ನೋಡ್ಲಿಕ್ಕೆ ಟೈಮ್ ಇದೆ, ಹರಿಕತೆ ಮಾತಾಡ್ಲಿಕ್ಕೆ ಟೈಮ್ ಇದೆ, ಇನ್ನೊಬ್ಬರ ಬಗ್ಗೆ ಮಾತನಾಡ್ಲಿಕ್ಕೆ ಟೈಮ್ ಇದೆ, ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತನಾಡ್ಲಿಕ್ಕೆ ಟೈಮ್ ಇದೆ, ಎಂಜಾಯ್ ಮಾಡ್ಲಿಕ್ಕೆ ಟೈಮ್ ಇದೆ, ಪಿಕ್ನಿಕ್ ಹೋಗ್ಲಿಕ್ಕೆ ಟೈಮ್ ಇದೆ, ಟೂರ್ ಹೋಗ್ಲಿಕ್ಕೆ ಟೈಮ್ ಇದೆ, ಫ್ರೆಂಡ್ಸ್ ಮನೆಗೆ ಹೋಗ್ಲಿಕ್ಕೆ ಟೈಮ್ ಇದೆ, ರಿಲೇಷನ್ಸ್ ಮನೆಗೆ ಹೋಗ್ಲಿಕ್ಕೆ ಟೈಮ್ ಇದೆ. ಊಟ ಮಾಡ್ಲಿಕ್ಕೆ ಟೈಮ್ ಇದೆ, ರೇಷನ್ ತೆಗೆದುಕೊಳ್ಳಲಿಕ್ಕೆ ಟೈಮ್ ಇದೆ. ಹರಟೆ ಹೊಡಿಲಿಕ್ಕೆ ಟೈಮ್ ಇದೆ. ಬಟ್ ದೇವರನ್ನ ಆರಾಧಿಸಲಿಕ್ಕೆ, ದೇವರನ್ನ ಸ್ತುತಿಸಲಿಕ್ಕೆ, ದೇವರನ್ನ ಕೊಂಡಾಡಲಿಕ್ಕೆ, ದೇವರ ಸನ್ನಿಧಾನಕ್ಕೆ ಬಂದ್ರಿ ಅಂದ್ರೆ, ದೇವರ ಸನ್ನಿಧಾನಕ್ಕೆ ಬನ್ನಿ ಅಂತಂದ್ರೆ, ಭಾನುವಾರ ಸರಿಯಾದ ಸಮಯಕ್ಕೆ ಚರ್ಚಿಗೆ ಬನ್ನಿ ಅಂತಂದ್ರೆ, ಭಾನುವಾರ ಸರಿಯಾದ ಸಮಯಕ್ಕೆ ಆರಾಧನೆ ಬಂದ್ರೆ ಮಕ್ಕಳು ಬಿಡಲ್ಲ. ಭಾನುವಾರ ಸರಿಯಾದ ಸಮಯಕ್ಕೆ ಆರಾಧನೆಗೆ ಬನ್ನಿ ಅಂತಂದ್ರೆ, ಅಯ್ಯೋ ಅವತ್ತೇ ಏನೋ ಕೆಲಸ ಬಂತು, ಬಿಡು ಕೆಲಸವನ್ನ, ಬಿಡು ಆಪರ್ಚುನಿಟಿಯನ್ನ ಕ್ರಿಸ್ತನಿಗಾಗಿ ಬಿಡುವ. ದೇವರು ನಿನ್ನನ್ನು ಆಶೀರ್ವದಿಸುವಂತ ಆಶೀರ್ವಾದವನ್ನು ನೋಡು. ದೇವರ ಮಹಿಮೆಯನ್ನು ಕಾಣು. ಸ್ತುತಿಯಜ್ಞವನ್ನು ಸಮರ್ಪಿಸಬೇಕಾದ್ರೆ ಅವರೇ ದೇವರನ್ನು ಗೌರವಿಸುತ್ತಾರೆ. ಅದು ಎಲ್ಲಿ ದೇವ ಮನೆಯಲ್ಲಿ ಉತ್ಸಾಹ ಧ್ವನಿ, ಇನ್ ದ ಹೌಸ್ ಆಫ್ ದ ಲಾರ್ಡ್. ದೇವರ ಮನೆಯಲ್ಲಿ ಉತ್ಸಾಹ ಧ್ವನಿ ಇದೆ. ಎಷ್ಟು ಜನರಿಗೆ ದೇವರ ಮನೆಯಲ್ಲಿ ಉತ್ಸಾಹ ಧ್ವನಿ ಇದೆ? ಎಷ್ಟು ಜನರಿಗೆ ದೇವರ ಸಮ್ಮುಖದಲ್ಲಿ ಉತ್ಸಾಹ ಧ್ವನಿ ಇದೆ? ಪ್ರಿಯ ದೇವರ ಮಕ್ಕಳೇ, ಸರ್ವೋನ್ನತನು ಪರಿಶುದ್ಧನು ಮಹೋನ್ನತನು ಆಗಿರುವಂತಹ ಆ ಅಧಿಪತ್ಯವುಳ್ಳ ದೇವರು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸ್ತುತಿ ಯಜ್ಞವನ್ನು ಸಮರ್ಪಿಸಬೇಕಾಗಿ, ಸ್ತುತಿ ಯಜ್ಞವನ್ನು ಸಲ್ಲಿಸಬೇಕಾಗಿ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ನಮ್ಮ ಜೀವಿತದಲ್ಲಿ ಅದ್ಭುತನಾದಂತಹ ದೇವರನ್ನ, ಸ್ತುತಿಗೆ ಯೋಗ್ಯನಾಗಿರುವಂತಹ ದೇವರನ್ನ, ಆತನನ್ನ ಮಹಿಮೆಯಾಗಿ ಆರಾಧಿಸುವುದು. ಪ್ರಿಯ ದೇವರ ಮಕ್ಕಳೇ, ಕೀರ್ತನೆಗಳು 69ನೇ ಕೀರ್ತನೆ 30ನೇ ವಚನವನ್ನು ಕೃತಜ್ಞತಾಸ್ತುತಿಯಿಂದ ಘನಪಡಿಸುತ್ತೇನೆ. ಭಾನುವಾರಗಳಲ್ಲಿ ಸಭೆ ದೇವರ ಸನ್ನಿಧಾನಕ್ಕೆ ಬರಬೇಕು. ಸಭೆಯಲ್ಲಿರುವಂತಹ ಪ್ರತಿ ವಿಶ್ವಾಸಿ ದೇವರ ಆಲಯದಲ್ಲಿ ಬಂದು ದೇವರನ್ನ ಆರಾಧಿಸಬೇಕು. ಆಗಲೇ ನೀವು ದೇವರನ್ನ ಗೌರವಿಸ್ತಾ ಇದೆಯಾ ಅಂತ ಅರ್ಥ. ಇಫ್ ನಾಟ್ ಯು ಆರ್ ನಾಟ್ ಹಾನರಿಂಗ್ ಗಾಡ್. ದೇವರನ್ನ ಘನಪಡಿಸ್ತಾ ಇದ್ದೀವಿ. ದೇವರನ್ನ ಘನಪಡಿಸದೆ ಹೋದ್ರೆ, ದೇವರನ್ನ ಮೇಲೆತ್ತದೆ ಹೋದ್ರೆ, ದೇವರನ್ನ ಗೌರವಿಸದೆ ಹೋದ್ರೆ, ಸ್ತುತಿ ಯಜ್ಞ ಬಹಳ ಪ್ರಾಮುಖ್ಯ. ಸ್ತುತಿ ಯಜ್ಞವನ್ನು ಸಮರ್ಪಿಸಿದರೆ ಅವರು ದೇವರನ್ನ ಗೌರವಿಸುತ್ತಾರೆ. ಎಂದು ತೀರ್ಮಾನ ಬೇಕು. ಇವತ್ತೊಂದು ತೀರ್ಮಾನ ನಿನ್ನ ಜೀವನದಲ್ಲಿ ತೆಗೆದುಕೊಳ್ಳದೆ ಹೋದ್ರೆ, ಇವತ್ತೊಂದು ತೀರ್ಮಾನ ನಿನ್ನ ಬದುಕಿನಲ್ಲಿ ತೆಗೆದುಕೊಳ್ಳದೆ ಹೋದ್ರೆ, ಭಾನುವಾರಗಳು ನಾನು ದೇವರನ್ನ ಆರಾಧಿಸುವುದಕ್ಕಾಗಿ ಬರ್ತಾನೆ. ನಿನ್ನ ಮನೆಯಲ್ಲಿ ಆರಾಧಿಸುವುದು ಬೇರೆ, ಸಭೆಗೆ ಬಂದು ದೇವರ ಸಮ್ಮುಖದಲ್ಲಿ ನಿಂತು ದೇವರ ಸಾನ್ನಿಧ್ಯದಲ್ಲಿ ದೇವರನ್ನ ಆರಾಧಿಸುವುದಕ್ಕಾಗಿ ಸಮಯ ಕಳೆದುಕೊಂಡಿದ್ದಾರೆ. ನೀ ದೇವರನ್ನ ಗೌರವಿಸ್ತಾ ಇದ್ದಕ್ಕೆ ಗುರುತೇ ಗೊತ್ತಾ? ನೀ ದೇವರನ್ನ ಆರಾಧಿಸ್ತೀಯ, ದೇವರನ್ನ ಸ್ತುತಿಸ್ತೀಯ, ದೇವರಿಗೆ ಸ್ತುತಿ ಯಜ್ಞ ಅರ್ಪಿಸ್ತೀಯ. ಸಮಯಕ್ಕೆ ಸರಿಯಾಗಿ ಇಲ್ಲದೆ ಹೋದ್ರೆ, ಚರ್ಚೆಗೆ ನೀ ಸರಿಯಾಗಿ ಬರ್ದೇ ಹೋದ್ರೆ, ನೀ ಕೆಲಸಕ್ಕೂ ಲೇಟ್ ಆಗಿ ಹೋಗ್ಬೇಕು. ಹೋದ್ರಿ 10 ಗಂಟೆಗೆ ನೀನು ಸರಿಯಾದ ರೀತಿಯಲ್ಲಿ ಕರ್ತನ ಆರಾಧಿಸುವುದಕ್ಕೆ ಬಂದು ಹೋದ್ರೆ, ನಾಳೆಯಿಂದ ನೀನು ಈ ಲೋಕದ ಯಜಮಾನರನ್ನು ಕೂಡ ಗೌರವಿಸಬಾರ್ದು. ಹಾಗಾದ್ರೆ ಗೌರವಿಸಬಾರ್ದು. ಸ್ಕೂಲ್ ಕರೆಕ್ಟ್ ಆಗಿ ಹೋಗ್ಬಾರ್ದು. ಸ್ಕೂಲ್ ಕರೆಕ್ಟ್ ಆಗಿ ಹೋಗ್ತೀಯ, ಕಾಲೇಜಿಗೆ ಕರೆಕ್ಟ್ ಆಗಿ ಹೋಗ್ತೀಯ, ನಿನ್ನ ಕೆಲಸದ ಜಾಗ ಕರೆಕ್ಟ್ ಆಗಿ ಹೋಗ್ತೀಯ, ಟ್ಯೂಷನ್ಗೆ ಕರೆಕ್ಟ್ ಆಗಿ ಹೋಗ್ತೀಯ. ನನ್ನ ಮಗ ಟ್ಯೂಷನ್ಗೆ ಹೋಗ್ತಾನೆ, ಸ್ಕೂಲಿಂದ ಬರ್ತಾರೆ 4 ಗಂಟೆ, 3:30, 4 ಗಂಟೆಗೆ ಬರ್ತಾನೆ. 5 ಗಂಟೆಗೆ ಅವ್ನು ಟ್ಯೂಷನ್. ಅವರ ಅಮ್ಮ 4:15 ಸ್ಟಾರ್ಟ್ ಮಾಡ್ತಿದ್ದಾರೆ ಟ್ಯೂಷನ್. ಎಬ್ರೋನ್ ಟ್ಯೂಷನ್ 4:15 ಆದ್ಮೇಲೆ 4:45 ಒಂದ್ಸರಿ ಗಂಟೆ ಬಾರಿಸ್ತಾರೆ. ಎಬ್ರೋನ್ ಟ್ಯೂಷನ್. ಯಾಕೆ?
ಅವ್ರ ಆತಂಕ ಏನು, 5 ಗಂಟೆ ಕರೆಕ್ಟ್ ಟ್ಯೂಷನ್ ಹೋಗಿಲ್ಲ ಅಂದ್ರೆ ಆ ಟ್ಯೂಷನ್ ಮೇಡಮ್ ಯಾರಿಗೆ ಫೋನ್ ಮಾಡ್ತಾರೆ ಹೇಳಿ? ನಾವೇ ಮಾಡಲ್ಲ, ಪಾಸ್ಟರ್ ಮಾಡ್ತಾರೆ. ಈ ಲೋಕದ ಆ ಸಿಸ್ಟಮ್ಗೆ ನೀನು ಅಷ್ಟು ಭಯಪಟ್ಟು ಮಾಡಬೇಕಾದ್ರೆ ಇಡೀ ಪರಲೋಕದ ಸಿಸ್ಟಮ್ ಅನ್ನೇ ಅದ್ಭುತವಾಗಿ ಸೃಷ್ಟಿ ಮಾಡಿದಾರಲ್ಲ, ಇಡೀ ಪರಲೋಕ ಮತ್ತೆ ಭೂಲೋಕಗಳ ಸಿಸ್ಟಮ್ಗಳನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿದಾರಲ್ಲ, ಅವರಿಗೆ ನಾವು ಇನ್ನೆಷ್ಟು ಭಯ ಪಡಬೇಕು, ಅವರಿಗೆ ನಾವು ಇನ್ನೆಷ್ಟು ಗೌರವ ಕೊಡಬೇಕು, ಅವರಿಗೆ ನಾವು ಇನ್ನೆಷ್ಟು ಮರ್ಯಾದೆ ಕೊಡಬೇಕು. ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗುವಾಗ 9 ಗಂಟೆಗೆ ಬೆಲ್ ಹೊಡಿತಾರೆ ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಟಿಫನ್ ಮಾಡಿ, ನನಗೆ ಇನ್ನೂ ನೆನಪಿದೆ 2 ಸಂಗತಿಗಳನ್ನ ಹೇಳ್ತೀನಿ. ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಚಿಕ್ಕವರಾಗಿರುವಾಗ 8 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕಾಯ್ತು, 8 ಗಂಟೆಗೆ ಮನೆ ಬಿಡ್ಬೇಕಾಯ್ತು. ನಮ್ಮನೆಯಲ್ಲಿ ಅಮ್ಮನವರು 5 ಗಂಟೆಗೆ ಎದ್ದು, ನನಗೆ ಜ್ಞಾಪಕ ಇದೆ, 5 ಗಂಟೆಗೆ ಎದ್ದು ಒಬ್ಬರೇ ಅಡಿಗೆ ಮಾಡಿಕೊಂಡು ಎಲ್ಲ ಮಾಡಿ 8 ಗಂಟೆ ಇಲ್ಲಿಂದ ಬಿಡಬೇಕು ಅಂತಂದ್ರೆ ಟಿಫನ್ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿ ಇಡ್ತಾ ಇದ್ರೆ, ಯಾಕಂದ್ರೆ 8 ಗಂಟೆ ಕರೆಕ್ಟಾಗಿ ಮನೆ ಬಿಡಬೇಕು. ಈಗಿನ ಕಾಲದಲ್ಲಿ ಕೂಡ ನೀವು ಕೂಡ ಮಕ್ಕಳು 8 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಬೆಳಗಿನ ಜಾವ ಎದ್ದು ಎಲ್ಲಾ ಕೆಲಸ ಮಾಡ್ಕೊಳ್ಳೋದು ನೀನು. ಯಾಕೆ? ಆರಾಧನೆಗೆ ಬರೋ ಸಮಯಕ್ಕೆ ಮಾತ್ರ ಯಾಕೆ ತೊಂದ್ರೆ? ಆರಾಧನೆಗೆ ಬರುವಾಗ ಮಾತ್ರ ಯಾಕೆ ಸಮಸ್ಯೆ? ಆರಾಧನೆಗೆ ಬರುವಾಗ ಮಾತ್ರ ಯಾಕೆ? ದೇವರನ್ನ ಸ್ತುತಿಸುವುದಕ್ಕೆ ಬರುವಾಗ ಮಾತ್ರ ಯಾಕೆ? ದೇವರನ್ನ ಕೊಂಡಾಡೋದಕ್ಕೆ ಬರುವಾಗ ಮಾತ್ರ ಯಾಕೆ? ದೇವರ ಸಿಸ್ಟಮ್ ಅನ್ನು ಹಾಳು ಮಾಡಬೇಡ. ಡೋಂಟ್ ಡಿಸ್ಟ್ರಾಯ್ ದ ಸಿಸ್ಟಮ್ ಆಫ್ ಗಾಡ್. ದೇವರ ಸಿಸ್ಟಮ್ ಅನ್ನು ಡಿಸ್ಟ್ರಾಯ್ ಮಾಡಬೇಡ. ಈ ಲೋಕಕ್ಕಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿಸು, ಈ ಲೋಕಕ್ಕಿಂತ ಹೆಚ್ಚಾಗಿ ದೇವರನ್ನ ಆರಾಧಿಸು, ದೇವರಿಗೆ ಪ್ರಾಮುಖ್ಯತೆ ಕೊಡು, ದೇವರಿಗೆ ಪ್ರಾಧಾನ್ಯತೆಯನ್ನು ಕೊಡು. ಆಗ್ಲೇ ದೇವರನ್ನ ಗೌರವಿಸ್ತಾ ಇದೆ ಅಂತ ಅರ್ಥ. ದೇವರನ್ನ ಗೌರವಿಸುವವರು ಆತನ ಆಶೀರ್ವಾದಕ್ಕೆ ಪಾತ್ರ. ಯಾರು ದೇವರಿಗೆ ಮರ್ಯಾದೆ ಘನತೆಯನ್ನು ಕೊಡ್ತಾರೋ ಅವರು ದೇವರ ಆಶೀರ್ವಾದಕ್ಕೆ ಪಾತ್ರ. ನೀವು ದೇವರ ಆಶೀರ್ವಾದಕ್ಕೆ ಪಾತ್ರನಾಗಬೇಕಾ? ದೇವರ ಸ್ತುತಿಗೆ ಪಾತ್ರನಾಗಬೇಕಾ? ದೇವರ ಕಾರ್ಯಗಳಿಗೆ ಪಾತ್ರನಾಗಬೇಕಾ? ದೇವರ ಅತಿಶಯಗಳಿಗೆ ಪಾತ್ರನಾಗಬೇಕಾ? ದೇವರ ಸಮೃದ್ಧಿ ಕಾರ್ಯಗಳಿಗೆ ಪಾತ್ರನಾಗಬೇಕಾ? ಗಿವ್ ಪ್ರಾಪರ್ ರೆಸ್ಪೆಕ್ಟ್ ಟು ಗಾಡ್. ದೇವರಿಗೆ ಗೌರವವನ್ನ ಕೊಡು. ಕರ್ತನು ನಿಮ್ಮೊಟ್ಟಿಗೆ ಇದನ್ನ ಮಾತನಾಡಿದ್ದಾನೆ. ನಾನು ಬೇರೆ ಪ್ರಸಂಗವನ್ನು ಸಿದ್ಧ ಮಾಡ್ಕೊಂಡು ಬಂದಿದ್ದೆ, ಬೇರೆ ಪ್ರಸಂಗವನ್ನು ಮಾಡೋದಕ್ಕಾಗಿ. ಆದ್ರೆ ದೇವರು ಗೊತ್ತಿಲ್ಲ ಈ ಪ್ರಸಂಗವನ್ನು ನಿನಗೆ ಕೊಡ್ತಾ ಇದ್ದಾನೆ. ಗೌರವಿಸು ದೇವರನ್ನು, ಸ್ತುತಿಸು ದೇವರನ್ನು, ಕೊಂಡಾಡು ದೇವರನ್ನ, ಮರ್ಯಾದೆ ಕೊಡು ದೇವರಿಗೆ, ಸರಿಯಾದಂತ ಪ್ರಾಪರ್ ದೇವರನ್ನು. ಆದ್ದರಿಂದ ಸ್ತುತಿ ಯಜ್ಞವನ್ನ ಸಮರ್ಪಿಸುವುದಕ್ಕಾಗಿ ಭಾನುವಾರಗಳು ಸರಿಯಾದ ಸಮಯಕ್ಕೆ ಆರಂಭಿಸಿದರು. ದೇವರನ್ನು ಗೌರವಿಸ್ತೀರಾ? ದೇವರಿಗೆ ಬರ್ತೀರಿ. ದೇವರನ್ನು ಗೌರವಿಸೋದಿಲ್ಲ, ನಿಮಗೆ ಬಿಟ್ಟಿದ್ದು. ದೇವರನ್ನ ಗೌರವಿಸ್ತಿರೋ? ಗೌರವಿಸಲು ನಿಮ್ಮ ಕೈ ಕೊಡ್ತಾ ಇದ್ದೀರಿ. ತೀರ್ಮಾನ ತೆಗೆದುಕೊಂಡು ಕರ್ತನಿಗಾಗಿ ಜೀವಿಸಿ, ಕರ್ತನಿಗೆ ಆಶೀರ್ವಾದ ಮಾಡಲಿ. ಇವತ್ತು ಕರ್ತನ ಭೋಜನ ಇರೋದ್ರಿಂದ ನಾನು ಈಗ ಪ್ರಸಂಗವನ್ನು ಮುಗಿಸ್ತೇನೆ. ಕರ್ತನ ಆಶೀರ್ವಾದ ಸದಾಕಾಲ ಒಟ್ಟಿಗಿರಲಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತುಕೊಂಡಿರುವಾಗ ನಾವು ಹಾಡಾಡ್ತೇವೆ. ಹಾಡಾಡುವಾಗ ನಾವು ಕರ್ತನಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸಿ ದೇವರನ್ನು ಕೊಂಡಾಡಿ ನಮ್ಮ ಅಮೂಲ್ಯವಾದ